ಕಳೆದ 4-5 ವರ್ಷದಿಂದ PSI ಹಗರಣ ಆಗಿತ್ತು. ಆ ಕಾರಣಕ್ಕಾಗಿ ಅದೆಲ್ಲ ಕೋರ್ಟಲ್ಲಿ ನೆನೆಗುದಿಗೆ ಬಿದ್ದೋಗಿತ್ತು. 545 ಜನರನ್ನು ಸಬ್ ಇನ್ಸ್ಪೆಕ್ಟರ್ಗಳನ್ನು ನೇಮಕಾತಿ ಮಾಡುವಾಗ ಅಲ್ಲಿ ಹಗರಣ ನಡೆದಿದೆ ಅಂತ ಹೇಳಿ ನಮಗೆಲ್ಲ ಗೊತ್ತಿದೆ. ಅದಕ್ಕೆ ನಾವು SIT ಮಾಡಿ ಬೇರೆ ಬೇರೆ ತನಿಖೆಗಳನ್ನು ಮಾಡಿ ಅದೆಲ್ಲವನ್ನು ಕೂಡ ಈಗ ಮಾಡಿ ಅದು ನಡೀತಾ ಇದೆ ಒಂದು ಭಾಗ. ಆದರೆ ನಮಗೆ 1,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಅವುಗಳನ್ನು ತುಂಬಲೇಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿ ಕೋರ್ಟ್ನಿಂದನೂ ಕೂಡ ನಾವು ಅನುಮತಿಯನ್ನು ತೆಗೆದುಕೊಂಡು 245ರಲ್ಲಿ KKRDAB ಅವರಿಗೆ ನಾವು 40 ಸೀಟ್ಗಳನ್ನು ಕೊಡಬೇಕು ಅಂತ ಅದು ಒಂದು ಸಮಸ್ಯೆ ಇತ್ತು. ಆ 40ನ್ನು ಹಾಗೆ ಇಟ್ಟು ಇನ್ನು 500 ಜನರಿಗೂ ಕೂಡ ಈಗಾಗಲೇ ಆದೇಶವನ್ನು ಕೊಟ್ಟು ಅವರು 2 ತಿಂಗಳಿಂದ ಈಗ ಟ್ರೈನಿಂಗಲ್ಲಿದ್ದಾರೆ. ಇನ್ನು 40 ಜನರಿಗೆ ನಾವು ಫೈನಲಿಸ್ಟ್ ಆದಮೇಲೆ ಕೊಡ್ತೇವೆ. ಎರಡನೇದು 402 ಜನರಿಗೆ ಅದೇ ಪ್ರಕಾರ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡಿಬೇಕಾಗಿತ್ತು. ಇದೇ ಕೋರ್ಟಿನ ಆದೇಶದ ಮೇಲೆ ನಾವು ಮಾಡೋದಕ್ಕಾಗಿರಲಿಲ್ಲ. ಈಗ ಅವರು ಒಂದು ಅಬ್ಸರ್ವೇಷನನ್ನು ಕೋರ್ಟಿಂದ ಮಾಡಿದ್ದಾರೆ. ನೀವು ಫೈನಲಿಸ್ಟ್ ಆಗೋವರೆಗೂ ಕಾಯಬೇಕಾಗಿತ್ತು, ಯಾಕೆ ನೀವು ಆ ಥರ ಬಿದ್ದು ನೀವು ಆದೇಶಗಳನ್ನು ಕೊಟ್ಟಿದ್ದೀರಿ ಅಂತ ಹೇಳಿ ನಮಗೆ ಕೋರ್ಟಿಂದ ಸ್ವಲ್ಪ ಅಬ್ಸರ್ವೇಷನ್ ಮಾಡಿದ್ದಾರೆ. ಅದಕ್ಕೆ ನಾವು ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದೇವೆ. ಈ 402 ಜನರಿಗೂ ಕೂಡ ಫೈನಲಿಸ್ಟ್ ಮಾಡಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಸಿಂಧುತ್ವ ವೆರಿಫಿಕೇಷನ್ನು ಸುಮಾರು 400 ಜನರಿಗೂ ಕೂಡ ಆಗಿದೆ. ಆ ಮೆಡಿಕಲ್ ಇದು ಅದೆಲ್ಲ ಆಮೇಲೆ ಮಾಡ್ಕೊಳ್ತಾರೆ. ಆದರೆ ಸಿಂಧುತ್ವ ಆದಮೇಲೆ ನಾವು ಆದೇಶ ಕೊಡ್ತೀವಿ. ಫೈನಲಿಸ್ಟನ್ನು ಬಹುಶಃ ಇನ್ನೊಂದು 15-20 ದಿವಸದೊಳಗಾಗಿ ನಾವು ಫೈನಲಿಸ್ಟ್ ಪ್ರಕಟಣೆ ಮಾಡಿ 402 ಜನರಿಗೂ ಕೂಡ ಆದೇಶವನ್ನು ಕೊಡ್ತೀವಿ. ಹೇಳಿಕೆ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿ ಮುಜುಗರ ಅಂತ ಹೇಳಿದರೆ ನಾನು ನಿನ್ನೆ ಕೂಡ ಇದನ್ನು